ಹತ್ತಿರ ಇರೋ ಶುಗರ್ ಟೌನ್ ಊರು ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ ಕ್ಷಮಿಸಿ. ಇವತ್ತಿನ ಕತೆ ಹ್ಯೂಸ್ಟನ್ ಹತ್ತಿರ ಶುಗರ್ಲ್ಯಾಂಡ್ ಅಂತ ಒಂದು ಸಿಟಿ ಇದು. ಮಂಡ್ಯ ಅನ್ಕೊಂಡ್ರಾ? ಬನ್ನಿ ಅಲ್ಲಿಗೆ ಹೋಗೋಣ. ನಮ್ಮ ಮಂಡ್ಯಲ್ಲಿ ಶುಗರ್ ಟೌನ್ ನೋಡಿದ್ರಲ್ಲ, ಅದೇ ಥರಾನೇ ನೋಡಿ ಶುಗರ್ಲ್ಯಾಂಡ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ. ಶುಗರ್ಲ್ಯಾಂಡ್ ಅಂದ್ರೆ ಸಕ್ಕರೆ ನೆಲ ಅಂತ ಅರ್ಥ. ಸಕ್ಕರೆ ಕಂಡ್ರೆ ನಮ್ಮ ಕನ್ನಡಿಗರಿಗೆ ಬಹಳ ಇಷ್ಟ ಅಲ್ವಾ. ಇಲ್ಲಿ ತುಂಬಾ ಕನ್ನಡಿಗರಿದ್ದಾರೆ. ಜನ ಏನಂತಾರ ಗೊತ್ತಾ, ಶುಗರ್ಲ್ಯಾಂಡ್ನಲ್ಲಿ ಒಂದು ಕಲ್ಲು ಎಸೆದ್ರೂ ಡೆಫಿನೆಟ್ ಆಗಿ ಕನ್ನಡಿಗರ ಮೇಲೆ ಬೀಳತ್ತೆ ಅಂತಾರ್ರಿ. ಇದನ್ ಕೇಳಿದ್ ನಮ್ ಕೀಟ್ಲೆ ಭಟ್ರು ಇವರು ನಮ್ ಶುಗರ್ಲ್ಯಾಂಡ್ ನಲ್ಲಿರೋ ಎಲಿಜಿಬಲ್ ಬ್ಯಾಚುಲರ್ ಆಫ್ ಕನ್ನಡ ಕಮ್ಯುನಿಟಿ ಕಣ್ರಿ. ಅಯ್ಯೋ ಮರ್ತೆ, ಕಲ್ಲು ಎಸೆದ್ರೆ ಕನ್ನಡದವ್ರ ಮೇಲೆ ಬೀಳತ್ತೆ ಅಂತ ಹೇಳದ್ನಲ್ಲ, ಅದನ್ ನಿಜ ಅಂತ ನಂಬಿದ್ ನಮ್ ಭಟ್ರು ಒಂದು ಕಲ್ಲು ತಗೊಂಡು ಎಸ್ದೆ ಬಿಡೋದ. ಇವಳ ಹೆಸರು ಡಿಂಪಲ್ ದೇಶಪಾಂಡೆ ಅಂತ. ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದಾಳೆ. ಇವಳು ಕನ್ನಡನೂ ಚೆನ್ನಾಗಿ ಬರುತ್ತೆ. ಕಲ್ಲು ಎಸೆದ ಕೀಟ್ಲೆ ಭಟ್ರನ್ನ ನೋಡಿ ಹೊರ ದೇಶಕ್ಕೆ ಬಂದು ಎಲ್ಲ ಕನ್ನಡಿಗರ ಥರಾನೇ ಡಿಂಪಲ್ ದೇಶಪಾಂಡೆನು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಬೈದ್ಲು. ಸ್ಟುಪಿಡ್, ಈಡಿಯಟ್, ನಾನ್ಸೆನ್ಸ್ ಅಂತ. ಕೀಟ್ಲೆ ಭಟ್ರಿಗೆ ಭಾಳ ಬೇಜಾರಾಯಿತು. ಅವಳು ಬೈದಿದ್ದಕ್ಕಲ್ಲ, ಕನ್ನಡದವಳಲ್ವಲ್ಲ ಅಂತ. ಇಬ್ರು ಒಬ್ರು ಮುಖ ಒಬ್ರು ನೋಡಿ ಆ ಕಡೆ ಈ ಕಡೆ ಹೊರಟ್ರು. ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ. ಕನ್ನಡದಲ್ಲಿ ಮಾತಾಡಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಇರ್ಲಿ, ಆದರೆ ಇವತ್ತಿನ ಕತೆ ಇವರಿಬ್ಬರದಲ್ಲ. ನಮ್ಮ ಕತೆ ಶುಗರ್ಲ್ಯಾಂಡ್ನಲ್ಲಿ ವಾಸವಾಗಿರೋ 5 ಸಂಸಾರಗಳ ಬಗ್ಗೆ. ಬನ್ನಿ ಈ ಕಥೆಯ ಮುಖ್ಯ ಪಾತ್ರಗಳ ಪರಿಚಯ ಮಾಡಿಕೊಳ್ಳೋಣ. ಹೆಸರು ಪ್ರತಿಮಾ, ಪ್ರತಿಭಾ, ಪ್ರಗತಿ, ಪ್ರಾಚಿ, ಪ್ರಾರ್ಥನಾ ಅಂತ. ಇವರ ವಾಟ್ಸ್ಆ್ಯಪ್ ಗ್ರೂಪ್ ಹೆಸರು ಪ್ರಾಡಾ ಅಂತ. ಯಾಕೆ ಅಂದರೆ ಇವರು ಎಲ್ಲರ ಹೆಸರು ಪ್ರಾ ಇಂದ ಶುರುವಾಗುತ್ತೆ. ಮತ್ತು ಇವ್ರ ಮಾತಲ್ಲಿ ಯಾವಾಗಲೂ ಡಾ ಅಂತಿರ್ತಾರೆ. ಇವರೇ ಕಣ್ರಿ ರಿಯಲ್ ಕನ್ನಡ ಹೌಸ್ ವೈಫ್ಸ್ ಆಫ್ ಶುಗರ್ಲ್ಯಾಂಡ್. ಇವಳು ನೋಡಿ ಫ್ರೀಲ್ಯಾನ್ಸ್ ಆ್ಯಪ್ ಡೆವಲಪ್ಮೆಂಟ್ ಮಾಡ್ತಾಳೆ. ಇನ್ನೊಬ್ಳು ಪೇಂಟಿಂಗ್ ಮಾಡ್ತಾಳೆ. ಇವರು ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಾರೆ. ಇವಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಮಾಡಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇವರು ಮನೆಯಲ್ಲೇ ಮಕ್ಕಳಿಗೆಲ್ಲ ಭರತನಾಟ್ಯಂ ಡಾನ್ಸ್ ಹೇಳ್ಕೊಡ್ತಾರೆ. ಬನ್ನಿ ಇವರ ಜೀವನ ಒಳ ಹೊಕ್ಕಿ ನೋಡೋಣ. ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು. ನೋಡು ಮಾಡ್ತೀನಿ ಕಣೆ, ಮಾಡ್ತೀನಿ. ಓಕೆ, ಆರ್ಡರ್ ಮಾಡೋಣ. I'm going to go with my usual. No, I'll have something different. Okay, sorry, continue. Excuse me. Hi Faraz, welcome back to the restaurant. The same thing? Just as usual? Duh! Okay. Excuse me. Yes, please. Can I have just plain water with cut cucumbers in it, please? Sure, no problem. Thank All right. you. Are you? ಏ, ಅವಳು ಎಲ್ಲಿದ್ದಾಳು ಸ್ವಲ್ಪ ಕಾಲ್ ಮಾಡ್ರಿ ಕೇಳ್ರೆ. ಸಾರಿ ವೇಟ್ ಮಾಡ್ತಾ ಇದ್ರಾ? ಯಾಕೆ ಇಷ್ಟು ಲೇಟು? 59 ತುಂಬಾ ಟ್ರಾಫಿಕ್.
ಲೈಟ್ ಟ್ರಾಫಿಕ್ ಆಗಿ ನೋಡ್ಬೋದು ಅಂತ ಗೊತ್ತು ತಾನೇ ನಿಮಗೆ? ಅದು ಎಲ್ಲ ಬಿಡು. ಹೇ ಪ್ರತಿಮಾ, ಯಾಕೆ ಅರ್ಜೆಂಟ್ ಲಂಚ್ ಮೀಟಿಂಗ್ ಕರೆದೆ ನೀನು? So girls, I have a huge news. Wow. I got a job offer from Indus USA. And guess what? Director of the company no, nam Kannadadavare. Oh, that's so awesome. So girls, I'm not a housewife anymore. ವಾಟ್ಸ್ಆ್ಯಪ್ ಗ್ರೂಪಿಂದ ತೆಗೀರ ಇವಳನ್ನ. ಶಿ ಇಸ್ ನೋ ಮೋರ್ ಒನ್ ಅಮಂಗ್ ಅಸ್. First, at least we have to say congratulations, alva. Of course, congratulations. Congratulations. Thank you. ಕಂಗ್ರಾಟ್ಸ್ ಕಣೆ. ಆದರೆ ಇವತ್ತಿಂದ ನಿನ್ನ ಲೈಫ್ ಸ್ವಲ್ಪ ಕಷ್ಟ. ನಮ್ಮ ಥರ ಅಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. US 59 ಟ್ರಾಫಿಕ್, ಬಾಸ್ದು ಪ್ರೆಷರು, ಮನೆಗೆ ಬಂದು ಕೆಲಸ ಮಾಡು, ವೀಕೆಂಡ್ ಏನು ಮತ್ತೆ ನೆಕ್ಸ್ಟ್ ವೀಕಿಗೆ ಪ್ರಿಪೇರ್ ಆಗು. ಇಷ್ಟೇ ನಿನ್ನ ಲೈಫ್ ನೋಡು. ಹೌದು ಕಣೆ. ಇಲ್ರೆ ಇಷ್ಟು ದಿನ ನಾವು ಈ ಗಂಡಸರ ಥರ ಕೆಲಸ ಮಾಡ್ಬೇಕಂತ ತಾನೇ ನಾವು ಈ ಸೊಸೈಟಿನ ಮತ್ತೆ ಗೌರ್ಮೆಂಟಾಗಿ ಕೇಳ್ತಿದ್ದು. ಅದು ಸರಿ, ಆದರೆ ಈ ಫೆಮಿನಿಸಮ್ ಅಂತ ಹೋರಾಡಿ ನಮಗೆ ಕಷ್ಟಕ್ಕೆ ಬಂತು ಕಣ್ರೆ. ಬಾ ಎನ್ಕರೇಜ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. With this place, we can never go wrong, Allah. Right. Yes. ವೆರಿ ಟೆಂಪ್ಟಿಂಗ್. Girls, Insta. so girls, ನನಗೆ ಕೆಲಸ ಸಿಕ್ಕಿದ ಖುಷಿಲಿ ಇವತ್ತು ನೈಟ್ ನಮ್ಮ ಮನೇಲಿ ಪಾರ್ಟಿ, ಎಲ್ಲರೂ ಬಂದ್ಬಿಡಿ. Of course. ಇಂಡಿಯನ್ ವೆಸ್ಟರ್ನ್? Western. No, Indian. No, Indian. Saris fine. Saris fine. ಶ್ರೀ 7 ಗಂಟೆಗೆ ಎಲ್ಲರೂ ಬರ್ತಾರೆ, ಪ್ಲೀಸ್ ರೆಡಿ ಆಗಿ. ಅಯ್ಯೋ, ಹ್ಯೂಸ್ಟನ್ ರಾಕೆಟ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಸ್ವಲ್ಪ ತಡಿ ಪ್ರತಿಮಾ. ಶ್ರೀ 6:30 ಆಯ್ತು. ಐ ನೀಡ್ ಟು ಗೆಟ್ ದ ಕಿಡ್ಸ್ ರೆಡಿ. ಐ ನೀಡ್ ಯೋರ್ ಹೆಲ್ಪ್. ಪ್ಲೀಸ್ ಗೆಟ್ ರೆಡಿ. ಇವತ್ ಪಾರ್ಟಿಗೆ ಪ್ರಾರ್ಥನಾ ಬರ್ತಾಳೆ, ಎದ್ದೇಳಿ. ಹೌದಾ? ರೆಡಿ? ಇದಕ್ಕೇನ್ ಕಮ್ಮಿ ಇಲ್ಲ. Men will always be men. ಏಯ್, ಬೈ ದ ವೇ, ಜೋಶಿ ಬರ್ತಾನೆ ಅವತ್ತು ಪಾರ್ಟಿಗೆ. ನನಗೆ ಗೊತ್ತಿಲ್ಲ, ನೀವೇ ಫೋನ್ ಮಾಡಿ ಕೇಳಿ. ಸರಿ, ನಾನೇ ಮಾಡ್ತೀನಿ ಬಿಡು. ಜೋಶಿ, ಎಲ್ಲಿದ್ಯಪ್ಪ ಜೋಶಿ? ಇಲ್ಲೇ ನಮ್ ಶುಗರ್ಲ್ಯಾಂಡ್ ಮಂದಿ ಸಂಗತ್ ಕೂತಿದ್ದೀನಿ. ನೀನ್ ಇದೇ ಆಯ್ತು ಮಾರ್ಯ, ಬಾ. ಇಲ್ಲ, ಫಸ್ಟ್ ಕಾಲನಿ ಎಕ್ಸಿಟ್ ತಗೊಂಡಿದ್ದೀನಿ. ಇನ್ನೊಂದು 10 ನಿಮಿಷ ಒಳಗೆ ಬರ್ತೀನಿ, ಆಯ್ತಾ? ಓಕೆ. ಹೇ, ಬ್ಲೌಸ್ ಎಲ್ಲೇ ತಗೊಂಡೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಸೈಟ್ರಸ್ ಅಲ್ಲಿ ರಿಚ್ ಫ್ಯಾಷನ್ ಟ್ರೆಂಡ್ಸ್ ಹತ್ರ ತಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ನಂಗೆ ಇದೇ ತರ ಬೇಕಾಗಿತ್ತು. ಅವ್ಳದ್ದು ಇನ್ಫಾರ್ಮೇಶನ್ ಕಳಿಸ್ತೀಯಾ? ಕಳಿಸ್ತೀನಿ, ಫೇಸ್ಬುಕ್ ಪೇಜ್ ಕಳಿಸ್ತೀನಿ. ಓಕೆ. ವಾವ್, ಜ್ಯುವೆಲ್ರಿನೂ ತುಂಬಾ ಚೆನ್ನಾಗಿದೆ. ಅಲ್ಲೇ ತಗೊಂಡ್ಯಾ? ಹೌದು, ಜ್ಯುವೆಲ್ರಿ, ಬ್ಲೌಸ್ ಎಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸಸ್ ಕಣೆ. ಕಳಿಸ್ತೀನಿ ನಿಂಗೆ ಇನ್ಫಾರ್ಮೇಶನ್. ಇದೆ, ಕಳಿಸು ಆಯ್ತಾ? ಚೆನ್ನಾಗಿದೆ. ಬರ್ಬೇಕು. ಅಯ್ಯಯ್ಯೋ, ಮರ್ತೆ ಕಣ್ರಿ, ಇವ್ರುಗಳ ಗಂಡಂದ್ರನ್ನ ಇಂಟ್ರಡ್ಯೂಸೇ ಮಾಡಿಲ್ವೇ? ಇವರು ಶ್ರೀನಾಥ್ ಅಂತ ಪ್ರತಿಮನ್ ಗಂಡ. ಮಿಕ್ಕಿದ ಜನ 4 ಜನ ಹೆಂಗಸರಿದಾರಲ್ಲ, ಅವ್ರ ಗಂಡಂದ್ರೂ ಇವ್ರಿಗೆಲ್ಲ ಫ್ರೆಂಡ್ಸೇ ಕಣ್ರಿ. ಅವ್ರ ಹೆಸರು ಪ್ರಸಾದ್, ಅನಿಲ್, ರಾಹುಲ್, ಜೋಶಿ ಅಂತ. ಈ ಶ್ರೀನಾಥ್, ಪ್ರಸಾದ್, ಅನಿಲ್, ರಾಹುಲ್, ಜೋಶಿ ಅಂತ ಇನ್ನೆಲ್ಲೋ ಕೇಳಿದೀನಿ ಕಣ್ರಿ. ಅವರು ಗುಡ್ ಫ್ರೆಂಡ್ಸ್ ಅಂತೆ.
ಪ್ರತಿಮಾ ನೋಡ್ದೆ ಮಕ್ಕಳನ್ನ, ಎಂಥ ಕಳೆ, ಎಂಥ ತೇಜಸ್ಸು. ಇವ್ರ ಗಲಾಟೆ ಭಾರಿ ಜೋರು. ಕ್ರಿಕೆಟ್ ಅಲ್ಲಿ ಎಷ್ಟೋ ನಿನ್ ಸ್ಕೋರು? ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವ್ರಿಗೆಲ್ಲ ಇಲ್ಲ ಅಂದ್ರೆ ನಮ್ಗೆಲ್ಲ ಭಾರಿ ಬೋರ್. ಲೇ, ನಿನ್ ಮನೇಲಿ ಇದೆಯೇನೋ, ಬಾರು. ಕುಡಿದ್ರೆ ಓಡ್ಸಕ್ಕೆ ಆಗಲ್ಲ, ಕಾರು ಕುಡಿದ್ರೆ ಬಾರು. ಎಂತ ಸಮಾಚಾರ? ನಿಮ್ಗೋಸ್ಕರ ಕಾಯ್ತಾರಪ್ಪ. ಇದಕ್ಕೆಲ್ಲ ತುಂಬಾ ಟೈಮ್ ಇದೆ. ಬನ್ನಿ ಎಲ್ಲ ಒಳಗೆ. ಏನಾಯ್ತು? ಈ ಅಶ್ವಿನ್ ನೋಡ್ದ್ಯಾ? ನನ್ನನ್ನ ವಾಟ್ಸ್ಆಪ್ ಡ್ಯಾನ್ಸ್ ಗ್ರೂಪ್ಗೆ ಹಾಕೊಂಡಿಲ್ಲ. ಯಾಕೆ? ನಾವೆಲ್ಲ ಇದ್ದೀವಿ, ನಿಂಗೆ ಯಾಕೆ ಆಡ್ ಮಾಡಿಲ್ಲ? ಗೊತ್ತಿಲ್ಲ ಕಣೆ, ನಾನು ಬೇರೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ಅವ್ರಿಗೆ. ದೆನ್ ಶಿಲ್ ಕಮ್ ಟು ನೋ ವಾಟ್ ಶಿ ಇಸ್ ಮಿಸ್ಸಿಂಗ್. ನಾನು ಅದನ್ನ ಮಾಡ್ತೀನಿ. ಹೇ ಅಶ್ವಿನಿ, ನೀನೇ ತಾನೇ ಹೇಳಿದ್ದು ಪ್ರಾರ್ಥನೆ ಹಾಕೊಂಬೇಡ ಅಂತ. ತರವಲ್ಲ, ನಾನು ಮಾತಾಡ್ತೀನಿ. ಹೇಳ, ಇಬ್ರು ಸರಿ ಇದೆಯಾ? ಗರ್ಲ್ಸ್ ಯಾವಾಗಲೂ ಇದ್ದಿದ್ದೆ ನಿಮ್ಮದು. ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಥ್ಯಾಂಕ್ಸ್. ಬೆಂಗಳೂರಿಂದನಾ? ಇಲ್ಲಿಂದಾನೆ. ಇಲ್ಲಿ ಹ್ಯೂಸ್ಟನ್ ಅಲ್ಲಿ. ಯಾ, ಸಿಲ್ಕ್ ರೂಟ್ ಅಂತ ಹೇಳಿ. ಶಿ ಹ್ಯಾಸ್ ಲಾಟ್ ಆಫ್ ವೆರೈಟೀಸ್. ಪಂಜಾಬಿ ಫುಲ್ಕಾರೀಸ್ ಅಂತೆ, ಒಡಿಶಾ ಸ್ಯಾರೀಸ್, ಯು ನೇಮ್ ಇಟ್, ಯು ಗೆಟ್ ಇಟ್. ವಾವ್, ಗುಡ್ ಕಲೆಕ್ಷನ್ಸ್. ಫೇಸ್ಬುಕ್ ಪೇಜ್ ಏನಾದ್ರೂ ಇದೆಯಾ? ಯಾ ಇದೆ, ಸಿಲ್ಕ್ ರೂಟ್ ಅಂತ ಹೇಳಿ. ಅಲ್ಲಿ ವಾಟ್ಸ್ಆಪ್ ಪ್ರಾಡಕ್ಟ್ ಗ್ರೂಪ್. ಎಸ್. ಯಾ, ಒಂದು ನಿಮಿಷ ತಡಿ. ಪ್ರತಿಮಂಗೆ ಕೆಲಸ ಸಿಕ್ಕಿದ ಖುಷಿನಲ್ಲಿ ಐ ಗಾಟ್ ಅ ಸ್ಯಾರಿ ಫ್ರಮ್ ದೇರ್. ಕೋರ್ಸ್. ಏನೇ ಮಾಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದೆ. ಬಂದ್ರೆ ಇಲ್ಲಿ. ವಾವ್, ವಾಟ್ಸ್ ದಟ್? ಬ್ಯೂಟಿಫುಲ್ ಸಾರಿ. ಓ ಮೈ, ಚೆನ್ನಾಗಿದೆ ಅಲ್ವಾ? ಪ್ರತಿಮಾ, ನಿಂಗೆ ತಂದಿರೋದು ಇದು, ನಿನ್ಗೆ ಗಿಫ್ಟ್. ನಂಗಾ? ಯಾ, ಕೆಲಸ ಸಿಕ್ಕಿದ ಖುಷಿನಲ್ಲಿ. ಸೋ ಸ್ವೀಟ್. ರೀ, ಸಾರಿ ನೋಡಿದ್ರಾ? ನನಗೂ ಕೊಡಿಸ್ತೀರಾ ಪ್ಲೀಸ್? ಆಫ್ ಕೋರ್ಸ್. ನಾನು ನಿಂಗೆ ಯಾವಾಗಾದ್ರೂ ಇಲ್ಲ ಅಂದಿದ್ದೀನಾ? ಗುರು, ಒಂದ್ ದೊಡ್ಡ ಶಾಪಿಂಗ್ ಲಿಸ್ಟ್ ರೆಡಿ ಆಗ್ತಾ ಇದೆ ಅಲ್ಲಿ. ಹೌದೇನೋ? ಅಷ್ಟೇ ಕಣ, ಈ ವಾಲೆಟ್ನ ತಿರುಪತಿ ಹುಂಡಿಗೆ ಹಾಕ್ದಂಗೆ ಕಂಡ್ರು. ಜೋಶಿ, ಏನಾಯ್ತು? ಆಯಿಲ್ ಕಂಪ್ನಿ ಕೆಲಸ ಹೆಂಗಿದೆ? ಏನು ಆಯಿಲ್ ಕಂಪ್ನಿ ಕೆಲಸನೋ ಏನೋ, ಇವತ್ತು ನಾಳೆ ಅನ್ಕೋತ ಜಾಬ್ ಹೋಗೋದ್ರೊಳಗೆ ಇದಾಯ್ತಾ, ಫುಲ್ ಡೌನ್ ಆಗಿದೆ. ಸರಿನಾ ಬಿಡು ಮಾರ್ರೆ. ಇವೆಲ್ಲ ಗೋಲ್ಡ್ ಬೇಡ ಅಂತ ನನ್ನ ಫ್ರೆಂಡ್ ಒಬ್ಬ ಕೆಲಸ ಬಿಟ್ಟು ಬೆಂಗಳೂರಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ಬಿಟ್ಟು ಕಂಡ್ರು. ಹೌದೇನಾ? ಬೆಸ್ಟ್ ಐಡಿಯಾ ಕಣೋ ಅದು. ಇಲ್ಲಿದ್ ಕಾಟನೇ ಬೇಡ ನಮ್ಗೆ, ನಾವು ಬೆಂಗಳೂರು ಹೋಗ್ಬಿಡೋಣ ಅಷ್ಟೇ. ಲೇ, 5 ವರ್ಷದ ಹಿಂದೆ ಯಾವ್ದೋ ಪಾರ್ಟಿಲು ಇದ್ದೇ ಹಿಡಿದಿದ್ದೆ. ಹೌದು. ಅದೆಲ್ಲ ಸರಿ ಕಂಡ್ರಲ್ಲ, ನಾವು ಬರೇ ಬಾಯ್ಸ್. ಬಿಕಾಸ್ ಹೋಗಿ ಎಷ್ಟು ವರ್ಷ ಆಯ್ತು? ಎಲ್ಲೋ ಲಾಸ್ಟ್ ಫೆಬ್ರವರಿ ಇನ್ನೂ ಹೋಗಿದ್ವಲ್ಲೋ. ಹೌದೇನಾ? ಅಯ್ಯೋ 1 ವರ್ಷ ಆಗೋಯ್ತಾ ಕಂಡ್ರು? ವೇಗಸ್ ಹೋಗ್ಲೇಬೇಕಂದ್ರ ಹೋಗ್ಲೇಬೇಕು. ವೆಂಕಟೇಶನೇ ಪ್ರೆಸಿಡೆಂಟ್ ಆಗ್ಬಿಡಪ್ಪ ನೀನು. ನಿನ್ ಟೈಗರ್ ಸೌಂಡೇ ಬರ್ತಾ ಇಲ್ಲ. ಎಲ್ಲಿದ್ದಾರ ಹುಡುಗರು? ಚೆಕ್ ಮಾಡಿ ಬರಲ್ಲ. ಆಕ್ಚುಲಿ ಶಬ್ದ ಇಲ್ಲ. ಮತ್ತೇನಪ್ಪ? ಎಲ್ಲ ಹೇಳ ಮಾರ್ರೆ. ಅವ್ನು ನೋಡಿದ್ರೆ ಶಾಪಿಂಗ್, ನೀನ್ ನೋಡಿದ್ರೆ ವೇಗಸ್. ಈಗ ನೋಡು, ಸೀರೆ ಆರ್ಡರ್ ತೊಗೊಂಬರ್ತಾರಂತೆ ನೋಡಿ. ಹೌದಾ? ಉಂಡಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ಯಾವ ತುಂಬಿಲ್ಲ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ.
ಹೇ ಬಾಯ್ಸ್, ಹೇಗಿದ್ರೆ ಎಲ್ಲರೂ? ಸೂಪರ್ ಹೌಸ್ ಲಾಕ್ಡೌನ್ ಟ್ರೀಟಿಂಗ್ ಯು ಆಲ್? ನಡೀತಾ ಇದೆ. ನಿನಗೆ ಅಶ್ವಿನ್ ಗೊತ್ತಲ್ವಾ? ಹಾ ಗೊತ್ತು, ಹೇಳು. ಅವ್ನ್ ಕೆಲ್ಸ ಹೋಯ್ತಂತೆ ಕಣ. ಕೆಲಸ ಇರ್ಲಿ, ನಮ್ ಕ್ರಿಕೆಟ್ ಮ್ಯಾಚಸ್ ಸರಿಗ್ ನಡೀತಾ ಇಲ್ಲಪ್ಪ. ವರ್ಸ್ಟ್ ಟೈಮ್ಸ್ ಗುರು. ಇದು ನಮ್ದು ಶುಗರ್ಲ್ಯಾಂಡ್ ಟೌನ್ ಸ್ಕ್ವೇರ್ ಕ್ಲೋಸ್ ಆಗ್ಬಿಟ್ಟಿದೆ. ಆಮೇಲೆ ನಮ್ ಸ್ಪೋರ್ಟ್ಸ್ ಬಾರ್ ನಮ್ ಅಡ್ಡ ಇದೆಯಲ್ಲ, ಅದು ಓಪನ್ ಇಲ್ಲ, ಅದು ಕ್ಲೋಸ್. ಅಯ್ಯೋ, ಅವೆಲ್ಲ ಬಿಡ್ರು, ಲಾಸ್ ವೇಗಸ್ ಕ್ಲೋಸ್ ಆಗಿದೆ, ಇನ್ನೇನ್ ಹೇಳಿ ನಿಮ್ಗೆ. ನಗ್ತಿರಲು. ಶ್ರೀ, ಏನಾಯ್ತು? ಓಕೆ? ಇಲ್ಲ ಕಣ, ಒಂದ್ ಸ್ವಲ್ಪ ಆಫೀಸಲ್ಲಿ ಆಗ್ಲೇ ಕೆಲಸ ಲೇ ಆಫ್ ಶುರು ಆಗಿದೆ, ಅದಕ್ಕೆ ಒಂದ್ ಸ್ವಲ್ಪ ಹೊರಿ ಇದೆ. ಓಕೆ ಕಣ, ಆಫೀಸ್ ಕೆಲಸ ಇದೆ, ನಾ ಹೊರಡ್ತೀನಿ. ಓಕೆ, ಸಿ ಯು ಆಲ್. ಬಾಯ್. ಓಕೆ ಅಣ್ಣ. ಬಾಯ್ ಗೈಸ್. ಬಾಯ್, ಟೇಕ್ ಕೇರ್. ಹೇ ಗರ್ಲ್ಸ್, ಹೌ ಆರ್ ಯು ಆಲ್? ನಂಗಂತೂ ಈ ಲಾಕ್ಡೌನ್ ಸಿಕ್ಕಾಪಟ್ಟೆ ಬೋರ್ ಆಗೋಗಿದೆ. ಎಲ್ರು ಯಾವಾಗ್ಲೂ ಮನೇಲೇ ಇರ್ತಾರೆ. ಇಟ್ಸ್ ಸೋ ಬೋರಿಂಗ್ ಟು ಬಿ ಟುಗೆದರ್ ಆಲ್ ದ ಟೈಮ್, ಗೊತ್ತಾ? ಅದು ನಿಜಾನೇ. ಮನೆ ಯಾವಾಗ್ಲೂ ಗಲೀಜಾಗಿರುತ್ತೆ, ಎಷ್ಟಂತ ಕ್ಲೀನ್ ಮಾಡೋದು? ಟಿವಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಹಳೆ ಮೂವೀಸ್ ಎಲ್ಲ ನೋಡ್ತಾ ಕೂತಿರ್ತೀವಿ ಬರೀ. ಹೌದು ಕಣೆ, ಯಾ 3 ಹೊತ್ತು ಅಡ್ಗಿ ಮಾಡಿ ಮಾಡಿ ಸಾಕಾಗಿದೆ. ಯಾವಾಗ್ಲೂ ಕಿಚನ್ ನಲ್ಲಿ ಇರ್ತೇನೆ. ಡಿಶ್ ವಾಷರ್ ಬೇರೆ ಕೆಲ್ಸ. ಐ ಫೀಲ್ ಫಾರ್ ಯು ಪ್ರಗತಿ. ಅಟ್ ಲೀಸ್ಟ್ ಬೆಂಗಳೂರಿಗಾದ್ರೂ ಹೋಗಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ? ಅಟ್ ಲೀಸ್ಟ್ ನಿಮ್ಗ ಆಪ್ಷನ್ ಆದ್ರೂ ಇದೆ. ನಂಗೆ ಯಾರಿದಾರಲ್ಲಿ? ಹೇ ಗರ್ಲ್ಸ್, ಐ ಥಿಂಕ್ ವಿ ಶುಡ್ ಆಲ್ ಮೀಟ್ ಅಪ್. ಔಟ್ಡೋರ್ ಅಂತೂ ಅಲೌಡ್ ಅಲ್ವಾ? ಐ ಥಿಂಕ್ ವಿ ಶುಡ್ ಡು ಔಟ್ಡೋರ್. ಹೌ ಅಬೌಟ್ ಇನ್ ಅ ಪಾರ್ಕ್? Yes. ಗುಡ್ ಐಡಿಯಾ ಕಣೆ. ಲೆಟ್ಸ್ ಮೀಟ್ ಅಪ್ ಸೂನ್. ಅಲ್ಲ, ಪ್ಲಾನ್ ಮಾಡೋಣ. ಮಾಡೋಣ. Let's do that. All right. See you guys soon. Bye. ಎಷ್ಟ್ ದಿನ ಆದ್ಮೇಲೆ ಸಿಗ್ತಾ ಇರೋದು ನೀವೆಲ್ಲ. ಐ ಆಮ್ ಸೋ ಹ್ಯಾಪಿ ಟು ಮೀಟ್ ಯು ಗೈಸ್. ಹೌದು, ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಮನೆಯಿಂದ ಆಚೆ ಬಂದ್ರೆ ಸಾಕಪ್ಪ ಅಂತಿದ್ದೆ. ನೀವೆಲ್ಲ ಸಿಕ್ಕಿದ್ದು ಇಸ್ ಐಸಿಂಗ್ ಆನ್ ಅ ಕೇಕ್. ಹಬ್ಬಿ ಮತ್ತೆ ಮಕ್ಕಳಿಂದ ಸ್ವಲ್ಪ ಟೈಮ್ ಆಫ್ ಬೇಕು ಅಲ್ವೇನ್ರೆ? ಮುಂಚೆ ಎಲ್ಲ ಒನ್ಸ್ ಇನ್ ಎ ವೀಕ್ ಮೀಟ್ ಆಗ್ತಿರ್ತಿದ್ವಿ ಅಲ್ವೇನ್ರೆ? ಅದು ನಿಜ. ಈ ಪ್ರತಿಮಾ ಎಲ್ಲಿ? ಯಾಕೆ ಬಂದಿಲ್ಲ ಇನ್ನ? ಪ್ರತಿಮಾ ಸ್ವಲ್ಪ ಡಲ್ ಆಗಿದ್ದಾಳೆ ಅಲ್ವೇನೆ? ಅವಳ ಡ್ರೆಸ್ ನೋಡು, ಮುಖ ಕೂಡ ಇಳ್ದೋಗಿದೆ ತುಂಬಾ. ತುಂಬಾ ಇಳ್ದೋಗಿದೆ ಕಣೆ. ಸ್ವಲ್ಪ ಅನಿಸ್ತಾ ಇದೆ. ಹೌದು, ನನಗೂ. ಅವಳು ಬನ್ನಿ, ಅವಳೇ ಕೇಳೋಣ ತಡಿ. ಟೆನ್ಷನ್ ಆಗಿದ್ದಾಳೆ ಸ್ವಲ್ಪ. ಸಾರಿ ಚಂದ್ರ, ಸಾರಿ, ಸ್ವಲ್ಪ ಲೇಟ್ ಆಗುತ್ತೆ. ಪರವಾಗಿಲ್ಲ ಕಣೆ. ಇಸ್ ಎವ್ರಿಥಿಂಗ್ ಆಲ್ ರೈಟ್? Yeah, of course. ಹಲೋ, Hi Prachi. What? ಹೀಗಾಗ್ಬಾರ್ದಾಗಿತ್ತು. It's so shocking, Kane. I hope we can come out of this. ಮಕ್ಕಳ ಗತಿ ಏನಾಗುತ್ತೆ ಅಂತ ಯೋಚನೆ ಆಗ್ತಾ ಇದೆ. ಯಾವ ಕ್ಷೇತ್ರಗೂ ಈ ಪಾಡ್ ಬರಬಾರ್ದು.
ಸಮಾಧಾನ ಮಾಡ್ಕೊ. Losing Shri was really shocking for me. ಇಷ್ಟು ಬೇಗ ನನ್ನ ಬಿಟ್ಟು ಹೋಗ್ತಾರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೋ ಪ್ರತಿಮಾ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಫಾರ್ ದ ಕಿಡ್ಸ್. ಹೌದು ಪ್ರತಿಮಾ, ಅದೆಲ್ಲ ಈಗ ಏನು ಯೋಚನೆ ಮಾಡಬೇಡ ಆಯ್ತಾ. ನಾವೆಲ್ಲ ಒಂದು ಫ್ಯಾಮಿಲಿ ಕಂಡಾಗಿದ್ದೀವಿ ಆಯ್ತಾ. ಅಷ್ಟೆಲ್ಲ ಬಿಡು, ನೀ ನನಗೆ ಅಣ್ಣ ಅಂತ ಅನ್ಕೋಲ್ಲ. ಇಫ್ ಯು ಡೋಂಟ್ ಮೈಂಡ್ ಪ್ರತಿಮಾ, ಶ್ರೀಗೆ ಸೂಸೈಡ್ ಮಾಡ್ಕೊಳ್ಳೋ ಥರ ಏನಾಯ್ತು? ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ದ. ಸೂಸೈಡ್ ಮಾಡ್ಕೊಳ್ಳೋದು ಅಂದ್ರೆ ಏನು? ವಾಟ್ ಹ್ಯಾಪನ್? ನನಗೂ ಗೊತ್ತಿಲ್ಲ. ಆಂಗ್ಸೈಟಿ ಮೆಡಿಕೇಶನ್ ತಗೋತಾ ಇದ್ರು, ಆದ್ರೆ ಇಷ್ಟು ದೊಡ್ಡ ಸ್ಟೆಪ್ ತಗೊಂತಾರಂತ ನಾನು ಯಾವತ್ತು. ಹೇ ಜೋಶಿ, ಹೇ ನಮ್ ಶ್ರೀ ಆಂಟಿ ಆಂಗ್ಸೈಟಿ ಪಿಲ್ಸ್ ಓವರ್ ಡೋಸೇಜ್ ಇಂದಲ್ಲ ಹೋಗಿದ್ದು? ಹೌದು, ಅದೇ ಹೇಳ್ತಾ ಇದ್ದಾರೆ. ನನ್ಗೂ ಏನೋ ಅರ್ಥ ಆಗ್ತಾನೆ ಇಲ್ಲ. ಬರೀ 10 milligrams ತಗೊಂಡ ಅಂತ ಹೇಳ್ತಿದ್ರು, ಅದ್ರಲ್ಲಿ ಓವರ್ ಡೋಸೇಜ್ ಹೇಗಾಗುತ್ತೆ? 10 ಏನು ಮರಿ, 5 ಅಂತ ಅವನು ಹೇಳ್ತಿದ್ದ. ಹೌದಾ? ಏನ್ ಕತೆನಪ್ಪ? ಏನಿದು? ಪ್ರತಿಮಾ, ವಿಷಯ ಕೇಳಿ ಬಹಳ ಬೇಜಾರಾಯ್ತು. ಬೇಸರ ಮಾಡ್ಕೊಂಬೇಡಮ್ಮ. ನಮ್ಮ ಕಾಲದಲ್ಲಿ ಇಷ್ಟು ಆಂಗ್ಸೈಟಿ, ಸ್ಟ್ರೆಸ್ ಇರಲಿಲ್ಲಮ್ಮ. ಬಹಳ ಪೀಸ್ಫುಲ್ ಆಗಿತ್ತು. ಅದೇನೋ ಬರ್ತಾ ಬರ್ತಾ ಸ್ಟ್ರೆಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ನಮ್ಮ ಊರಿನಲ್ಲಮ್ಮ ನಾವೆಲ್ಲ ಬಂಧು ಬಳಗ ಜೊತೆಗೆ ಜೀವನ ಮಾಡ್ತಾ ಇರ್ತಿದ್ವಿ. ಆಗ ನಮ್ಮ ಹಿರಿಯರೆಲ್ಲ ಏನಂತ ಹೇಳ್ತಾ ಇದ್ರು, ಸ್ನೇಹಿತರಂದ್ರೆ ಒಂದು ತಾವರೆ ಎಲೆ ಮೇಲಿರೋ ನೀರಿನ ಹನಿ ಥರ, ಹೇಗದು ಹತ್ಕೊಳೋದಿಲ್ವೋ ಹಾಗೆ ನೀವು ಅವ್ರನ್ನ ಜಾಸ್ತಿ ಹಚ್ಕೊಳ್ಳದೆ ನೀವು ಸಂಬಂಧ ಬೆಳೆಸ್ಬೇಕು, ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತಿನ ಇಲ್ಲಿ ಪರಿಸ್ಥಿತಿ ಬಹಳ ಬೇರೆ ಅಮ್ಮ. ಈ ಹೊರದೇಶದಲ್ಲಿ ಇಲ್ಲಿ ಸ್ನೇಹಿತರೇ ನಮ್ಮ ಪರಿವಾರ, ನಮ್ಮ ಪರಿವಾರನೇ ಸ್ನೇಹಿತರು. ಅದಕ್ಕೆ ಅಮ್ಮ, ಸ್ನೇಹಿತರು ನಿಮಗೆ ಅಕಸ್ಮಾತ್ 2-3 ದಿನ ನಿಮಗೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಯಾವಾಗಾದರೂ ಭೇಟಿಯಾದಾಗ ಬಹಳ ಬೇಜಾರು ಮಾಡ್ಕೊಂಡಿದ್ರೆ ನೀವು ಅವ್ರಿಗೆ ಕಾಲ್ ಮಾಡಬೇಕಮ್ಮ. ಯಾಕೆ ಬೇಜಾರು ಮಾಡಿದ್ದಾರೆ ಅಂತ ನೀವು ವಿಚಾರಿಸ್ಕೊಬೇಕು. ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಹೇಳಿ ಇಲ್ಲಿ ಅವ್ರಿಗೆ? ನೋಡಿ, ಪ್ರತಿಮಂಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಅಲ್ವಾ? ಅದರಿಂದ ನಮ್ಮ ಸ್ನೇಹಿತರು ಬರೀ ನಮ್ಮ ಸಂತೋಷಕ್ಕೆ ಮಾತ್ರ, ಹ್ಯಾಪಿ ಟೈಮಿಗೆ ಮಾತ್ರ ಅಲ್ಲಮ್ಮ, ಬರೀ ಪಾರ್ಟಿ ಮಾಡೋಕ್ಕೋಸ್ಕರ ಅಲ್ಲ. ಅವ್ರ ದುಃಖದಲ್ಲಿ ನಾವು ಭಾಗಿಯಾಗಬೇಕು, ಅವ್ರ ಕಷ್ಟನ ನಾವು ಕೇಳಬೇಕಮ್ಮ, ಅವ್ರಿಗೆ ಆದಷ್ಟು ನಾವು ಸಮಾಧಾನ ಮಾಡಬೇಕು. ಅದಕ್ಕೆ ಅಮ್ಮ ಹೇಳೋದು, ನೋಡಿ ನೀವೆಲ್ಲ ತಿಳಿದವರು, ಬುದ್ಧಿವಂತರು, ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ. ಏನೋ ನೀವೆಲ್ಲ ಪರಿಚಯಸ್ಥರು, ಚೆನ್ನಾಗಿ ಗೊತ್ತಿದ್ದೀರಾ ಅಂತ ಒಂದು ಮಾತು ಹೇಳ್ತೀನಮ್ಮ. ಬೇಜಾರು ಮಾಡ್ಕೊಂಬಿಡಿ, ತಪ್ಪು ತಿಳ್ಕೊಂಬಿಡಿ. ಆಯ್ತಮ್ಮ, ನಾನು ಬರ್ತೀನಮ್ಮ. ಅಂದರೆ ಪ್ರತಿಮಾ, ಈ ಕಷ್ಟ ಕಾಲದಲ್ಲಿ ದೇವ್ರ ಕೆಲಸ, ದೇವಸ್ಥಾನದ ಕೆಲಸ ಮಾಡಿದ್ರೆ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತಮ್ಮ. ನಿನಗೆ ಯಾವಾಗ ಸಮಯ ಆಗುತ್ತೋ ಆಗ ಬಂದು ಈ ನಮ್ಮ ದೇವ್ರ ಕೆಲಸ ನೀನು ಮಾಡಮ್ಮ. ಮತ್ತೆ ಸಿಗೋಣ. ರಾಯರೇ, ನೀವು ಬಂದು ನಮಗೆ ಬುದ್ಧಿ ಮಾತು ಹೇಳಿದ್ದು ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತು. ತುಂಬಾ ಥ್ಯಾಂಕ್ಸ್. ಇನ್ಮೇಲೆ ನಾವೆಲ್ಲ ನೀವು ಹೇಳ್ದಂಗೆ ಮಾಡೋಣ. ನಾವು ಎಲ್ಲೇ ಇದ್ದರೂ ನಿಮಗೆಲ್ಲ ನಾವು ಕಾಲ್ ಮಾಡಿ ವಿಚಾರಿಸ್ತೀವಿ. ನನ್ನ ಕತೆ ಇಷ್ಟು ಸುಲಭವಾಗಿ ಮುಗಿಯೋದಿಲ್ಲ.
ಶ್ರೀ ಮದುವೆ ಹೊಸದ್ರಲ್ಲಿ ತಾನೂ ನಕ್ಕು ಬೇರೆಯವ್ರನ್ನೂ ನಗಿಸ್ತಾ ಇದ್ದ. ನಾನು ದೇವ್ರಿಗೆ ಕೈ ಮುಗ್ದು ನನ್ನ ಜೀವನ ಹೀಗೇ ಇರ್ಲಪ್ಪ ಅಂತ ಕೇಳ್ಕೊಂಡೆ. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ, ಯು ನೆವರ್ ನೋ ವಾಟ್ ಗೋಸ್ ಆನ್ ಬಿಹೈಂಡ್ ಕ್ಲೋಸ್ ಡೋರ್ಸ್ ಅಂತ. ಶ್ರೀ ಸ್ವಭಾವನೂ ಹೊರಗೊಂದು ಒಳಗೊಂದು. ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಜಗಳ ಶುರುವಾಯಿತು. ನಮ್ಮಿಬ್ಬರು ದೂರ ಜಾಸ್ತಿ ಆಯಿತು. ಜಗಳ ದಿನ ಜಾಸ್ತಿಯಾಗಿ ಶ್ರೀ ನನ್ನ ಮೇಲೆ ದಿನ ಕೈ ಮಾಡ್ದ. ಒಂದಿನ ಧೈರ್ಯ ಮಾಡಿ ನಾನು ಶ್ರೀನ ಡಿವೋರ್ಸ್ ಕೇಳಿದೆ. ಶ್ರೀಗೆ ಡಿವೋರ್ಸ್ ಕೊಡೋದು ಪ್ರೆಸ್ಟೀಜ್ ಪ್ರಶ್ನೆ ಆಯಿತು. ನಮ್ಮಿಬ್ಬರು ಒಳ್ಳೇದಕ್ಕೆ ಅಂತ ಹೇಳಿದ್ರು ಶ್ರೀ ಒಪ್ಕೊಂಡಿಲ್ಲ. ನಮ್ಮ ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫ್ ವಾಸ್ ಗೋಯಿಂಗ್ ಥ್ರೂ ಟರ್ಬ್ಯುಲೆಂಟ್ ಟೈಮ್ಸ್. ಸೋಷಿಯಲ್ ಲೈಫ್ ಕೂಡ ಲಾಕ್ಡೌನಿಂದ ತಪ್ಪೋಯ್ತು. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೂ ನಂಗೆ ಫ್ರೀಡಮ್ ಇರ್ತಿರ್ಲಿಲ್ಲ. ಕೋವಿಡ್ ಟೈಮಲ್ಲಿ ಬೇರೆ ಫ್ಯಾಮ್ಲಿ ಟೈಮ್ ಸಿಕ್ತು ಅಂತ ತುಂಬ ಖುಷಿಪಟ್ಟರೆ, ನಾನು ಯಾಕಪ್ಪ ಈ ಫ್ಯಾಮ್ಲಿ ಟೈಮ್ ಸಿಕ್ತು ಅಂತ ಬೇಜಾರು ಮಾಡಿಕೊಂಡೆ. ಒಂದಿನ ಶ್ರೀ ಯಾವ ತಂದೆನೂ ಮಾಡಬಾರ್ದು ತಪ್ಪು ಮಾಡ್ದ. ನನ್ನ ಮೇಲಿರೋ ಕೋಪನ ನನ್ನ ಮಗು ಮೇಲೆ ತೋರಿಸ್ದ. ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದರೆ ಈ ಕ್ಷಣಕ್ಕೆ ನನಗಿರೋದು ಅದೊಂದೇ ಆಪ್ಷನ್. ಕಾಪ್ಸ್ ಏನಾದರೂ ನನ್ನ ಅರೆಸ್ಟ್ ಮಾಡಿದ್ರೆ ಅದಕ್ಕೆ ನಾನು ಮಕ್ಕಳ ಕಸ್ಟಡಿನ ಪ್ರಾಚಿಗೆ ಬರ್ಕೊಟ್ಟಿದ್ದೀನಿ.